ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನಾನು ಮತ್ತೊಂದು ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ಲಾಗ್ನ ಮೊಬೈಲ್ ಕ್ಯಾಂಟೀನ್ ಹೋಟ್ಲ್ ಹಾಕಕ್ಕೆ ಹೋಗೋಕೆ ಶುರು ಮಾಡ್ತಾ ಇದ್ದೀನಿ. ಒಂದು 2 ದಿನ ಅದೇ ರಜಾ ಆಗ್ಬಿಟ್ಟಿತ್ತು. ಇವಾಗ ಅದು ಮುನಿ ಸೇವೆ ಊಟವಾಗೆಲ್ಲ ಬಂದಿದ್ದು. ಇವತ್ತು 2 ಕಡೆ ಹೋಟ್ಲನ್ನು ಓಪನ್ ಮಾಡಿದ್ದೀವಿ. ಬಿಸ್ನೆಸ್ ಹೇಗಿರುತ್ತೆ, ಏಕೆಂದರೆ ಒಂದು 2 ದಿನ ರಜಾ ಮಾಡಿದರೆ ಸ್ವಲ್ಪ ಜನ ಆ ಕಡೆ ಈ ಕಡೆ ಹೋಗಿರ್ತಾರೆ. ಹೋಟ್ಲು ಹಾಕೋರೋ ಇಲ್ಲ ಅಂತ ಗೊತ್ತಾಗಲ್ಲ. ಒಂದಿನ ಮತ್ತೆ 1 ದಿನ 2 ದಿನ ಬೇಕು. ಸ್ವಲ್ಪ ನೋಡೋಣ, ಹೆಂಗೋ ಬಿಸ್ನೆಸ್ ಚೆನ್ನಾಗಾದರೆ ಸಾಕು. ನೋಡೋಣ ಬನ್ನಿ, ಬಿಸ್ನೆಸ್ ಏನಾಗುತ್ತೆ ಏನು ಅಂತ ತಿಳಿಸ್ತೀನಿ. ಇವಾಗ ಹೋಗಿ ಹೋಟ್ಲ್ ಹಾಕೋಣ. ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಬಿಸ್ನೆಸ್ ಚೆನ್ನಾಗಾಯಿತು. 2 ದಿನ ಬೇರೆ ರಜಾ ಆಗ್ಬಿಟ್ಟಿತ್ತಲ್ಲ, ಹೆಂಗಾಗುತ್ತೆ ಏನೋ. ರೆಗ್ಯುಲರ್ ಬರೋ ಕಸ್ಟಮರು ರಜಾ ಮಾಡಿದ್ದಾರೆ ಅಂತ ಆ ಕಡೆ ಈ ಕಡೆ ಹೋಗ್ತಾರೆ ಅಂತ ಅಂದ್ಕೊಂಡೆ. ಬಟ್ ಬಿಸ್ನೆಸ್ ಚೆನ್ನಾಗಾಯಿತು. ಯಾರೋ ಹೋಗ್ತಿದ್ದಾರೆ ಸೆಲೆಬ್ರಿಟೀಸ್, ಫುಲ್ ಹಿಂದೆ ಮುಂದೆ ಎಲ್ಲ ಇವಿರ್ತಾವಲ್ಲ ಹೈವೇ ಗಾಡಿಗಳು, ಹೈವೇ ಪೊಲೀಸು, ಅವರೆಲ್ಲ ಸೆಕ್ಯೂರಿಟಿ ಕೊಟ್ಕೊಂಡು ಹೋಗ್ತಾವ್ರೆ. ಬಿಸ್ನೆಸ್ ಎಲ್ಲ ಚೆನ್ನಾಗಾಯಿತು ಫೈನಲಿ. ಹೆಂಗೋ 2 ದಿನ ರಜಾ ಇರೋದು, 2 ದಿನ ರಜಾ ಹಾಕಿರೋದ್ರಿಂದ ಹೆಂಗಾಗುತ್ತೆ ಏನೋ, ಆ ಕಡೆ ಈ ಕಡೆ ಹೊಂಟೋಗಿರ್ತಾರೆ ಕಸ್ಟಮರ್ ಅಂತ ಅಂದ್ಕೊಂಡೆ. ಬಟ್ ಚೆನ್ನಾಗಾಯಿತು. ಈಗ ಅಲ್ಲಿಂದ ಬಂದೆ. ಈಗ ಇಲ್ಲಿ ಹೋಟ್ಲ್ ಹತ್ರ ಇನ್ನೇನು ಇದು 2 ದಿನ ರಜಕ್ಕೂ ಆಗಿರೋದಕ್ಕೆ, ಗ್ಯಾಪ್ ಆಗಿರೋದಕ್ಕೆ ಈ ಕೆಲಸ ಒಂಥರ ಕೆಲಸನೇ ಸೆಟ್ ಆಗಬೇಕು. ಒಂಥರ ನಿದ್ದೆ ಹೇಳಿದ್ರೆ ಎಳಿತೈತೆ, ಯಾಗಾನ ಗೊತ್ತಿಲ್ಲ. ಒಂಥರ ಈಗ ಹೋಗಿ ಇನ್ನು ಮಲಗೋಕ್ಕಾಗಲ್ಲ. ಇನ್ನು ಆದರೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡಿಕೊಂಡು, ಇಲ್ಲ ನಮ್ಮ ಅಪ್ಪ ನಮ್ಮಲ್ಲಿ ರೆಸ್ಟ್ ಕಳಿಸ್ತೀನಿ. ಇಲ್ಲ ಬೇರೆ ಕೆಲಸ ಕಾರ್ಯಗಳಿದ್ದರೆ ಅಪ್ಪನ ರೆಸ್ಟ್ ಕಳಿಸಿ ಆಮೇಲೆ ನಾನು ಹೋಟ್ಲ್ ಹತ್ರ ನೋಡ್ಕೋಬೇಕು. 2 ದಿನ ರಜಾ ಇರೋದ್ರಿಂದ ಸ್ವಲ್ಪ ಹೋಟ್ಲ್ ಹತ್ರ ಕ್ಲೀನ್ ಮಾಡಬೇಕಲ್ಲ. ಬಂದೆ ಒಂಟ್ರಲ್ಲ ಗೇಟ್ಗೆ. ಇವಾಗ ಹೋಟ್ಲ್ ಹತ್ರ ಹೋಗಿ ಕೆಲಸಗಳು ಏನಿದೆ ನೋಡೋಣ. ಇವರು ಹೋಟ್ಲು ಕ್ಲೋಸ್ ಮಾಡೋ ಸಮಯ ಇವಾಗ ಕ್ಲೋಸ್ ಮಾಡಬೇಕು. ಬಿಸ್ನೆಸ್ ಬೇರೆ ಅಷ್ಟೇನಿಲ್ಲ. ಇವತ್ತು ಮೊಬೈಲ್ ಕ್ಯಾಂಟೀನಲ್ಲಿ ಬಿಸ್ನೆಸ್ ಇತ್ತು, ಇನ್ನು ಇಲ್ಲಿ ಬಿಸ್ನೆಸ್ ಇಲ್ಲ. ನೋಡ್ಬೋದು ನೀವು. 2 ಟ್ರೈ ಹೆಂಗೆ ಮಾಡಿ 3 ಟ್ರೈ ಮಾಡ್ತೀವಿ. ಬರೀ 1 ಟ್ರೈ ಖಾಲಿ ಆಗೈತೆ ಅಷ್ಟೇ. ಇನ್ನು 1 ಟ್ರೈ ಹಂಗೆ ಐತೆ. ಮನೇಲಿ ಬಿಸಿ ಚಪಾತಿ ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಈಗ ಹೋಗಿ ತಿನ್ನೋದೇ ಅಷ್ಟೇ ಕೆಲಸ, ಇನ್ನೇನು ಮಾಡೋಕ್ಕಾಗಲ್ಲ. 2 ದಿನದಿಂದ ರಜಾ ಬೇರೆ ಮಾಡಿಬಿಟ್ಟಿದ್ದು. ಇವತ್ತು ಅಲ್ಲಿ ಪರವಾಗಿಲ್ಲ, ಓಕೆ, ಹೆಂಗೋ ರಜಾ ಇತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಆಗುತ್ತೋ ಇಲ್ಲವೋ ಹೆಂಗಂತ ಗೊತ್ತಾಗಲಿಲ್ಲ. ಬಟ್ ಬಿಸ್ನೆಸ್ ಚೆನ್ನಾಗಾಯಿತು. ಬಟ್ ಇಲ್ಲಿ ಬಿಸ್ನೆಸ್ ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಅಲ್ಲಿ ಮಿಕ್ಸಿನ ಇವಾಗ ದಬಾಕ್ಬಿಟ್ಟು ನಿಲ್ಲಿಸಿದ್ದೀನಿ. ಅದು ಏನೋ ವೈರ್ ಲೂಸ್ ಆಗಿ ಒಂದೊಂದ್ಸಲ ಆನ್ ಇದ್ದಿದ್ದಿಲ್ಲ. ಈಗ ಬಿಟ್ಟು ನೋಡಬೇಕು. ಆದರೆ ಏನಾದರೂ ವೈರ್ನ ಲೂಸ್ ಆಗಿರೋ ನಾನೇ ಟೈಟ್ ಮಾಡ್ತೀನಿ. ಇಲ್ಲಾಂದರೆ ಬಿಡದಿಗೆ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಖರ್ಚು, ತಲೆನೋವು ಏನು ಮಾಡೋಕ್ಕಾಗುತ್ತೆ. ಆದರೆ ಅವು ಏನು ಮಿಕ್ಸಿ ಇದೆಯೋ ಅದು ಹೆಚ್ಚು ಕಡಿಮೆ ಒಂದು ಹೋಟ್ಲು ಸ್ಟಾರ್ಟ್ ಮಾಡೋದ್ರಿಂದ ರನ್ ಆಗ್ತಿದೆ. ಒಂದು 4 ವರ್ಷ. ತುಂಬ ಹೇಳಬೇಕಂದ್ರೆ ಓಕೆ. ಮತ್ತು ಒಂದು ಮಿಕ್ಸಿ ತರಬೇಕು ದೊಡ್ಡದು. ಹಿಂಗೆ ಅಮೌಂಟ್ ಇಲ್ಲ, ತರೋಣ ಅಂದ್ಕೊಂಡು ಹಂಗೆ ಇದನ್ನೇ ರೆಡಿ ಮಾಡಿಸ್ಕೊಂಡು ಕಾಲ ಕಳೀತಿದೆ. ಈಗ ಮತ್ತೆ ಯಾಕೋ ಕಾಲ ನಿಂತ್ಕೊಬಿಟ್ಟೈತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ ಗುರು, 150 ರೂಪಾಯಿ ಫೋನ್ಪೇ ಮಾಡೋನೆ. ಹೇಳಿಲ್ಲ ಏನಿಲ್ಲ. 2 ಎಗ್ ರೈಸ್ ತೊಗೊಂಡು 100 ರೂಪಾಯಿ ಅಮೌಂಟ್ ಆಯಿತು. 50 ರೂಪಾಯಿ ಕೇಳ್ದೆ. ಚೇಂಜ್ ಇಲ್ಲ. ಚೇಂಜ್ ಇಲ್ಲದೆ ಹೋದಕ್ಕೆ ನಾನು ಹೇಳ್ಬಿಟ್ಟು ಮಾಡ್ಬೇಕು ನೀವು, ಚೇಂಜ್ ಇರೋಲ್ಲ ಅಂತ. ಅದಕ್ಕೆ ಏನಂತ ಗೊತ್ತಾ, ಹಂಗಲ್ಲಣ್ಣ, ನಮಗೇನು ಗೊತ್ತು, ಇಲ್ಲ ಎಗ್ ರೈಸ್ ತೊಗೊಂಡಿಲ್ವಾ, 150 ಮೇಡಮ್ 50 ಕೊಡ್ಬೇಕು ನೀವು ಅಂತ ನನಗೆ ಯಾವಾಗ ಆಗ್ತಾನೆ. ಸ್ವಾಮಿ ಹಂಗಲ್ಲ, ಚೇಂಜ್ ಇದ್ರೆ ಕೊಟ್ಬಿಡ್ತೀನಿ, ಚೇಂಜ್ ಇಲ್ಲ ನಾನೇನು ಮಾಡೋಕ್ಕಾಗುತ್ತೆ ಅಂತ ಅಂದ. ಈಗ 3 ಎಗ್ ರೈಸ್ ತಗೊಬಿಟ್ಟಿದ್ರೆ ಏನಣ್ಣ ಮಾಡ್ತಿದ್ದು, 200 ರೂಪಾಯಿನಾದ್ರು ಕೊಟ್ಟಿದ್ರೆ 50 ರೂಪಾಯಿ ಚೇಂಜ್ ಕೊಡ್ಬೇಕಂತಲ್ಲ. ಹಿಂಗೆಲ್ಲ ಪಾಯಿಂಟಾಗಿ ಕೇಳ್ತಾವನೆ. ಹಂಗಲ್ಲ ಗುರು, ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ನಮಗೂ ಸ್ವಲ್ಪ ಯಾಕೆಂದರೆ ಕ್ಯಾಶ್ ಜಾಸ್ತಿ ಕೊಡೋಕೆ ಹೋಗಲ್ಲ. ಈ ಫೋನ್ಪೇ ದರಿದ್ರ ಜಾಸ್ತಿ ಮಾಡಿಸಿದ್ರೇ ಕಷ್ಟ. ಬರೀ ಟ್ಯಾಕ್ಸು, ಆ ಟ್ಯಾಕ್ಸು ಈ ಟ್ಯಾಕ್ಸ್ ಅಂತ ಕಟ್ಟಾಯ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಈ ಆನ್ಲೈನ್, ಈ ಫೋನ್ಪೇಗೆ, ಈ ಗೂಗಲ್ ಪೇ ಎಲ್ಲ ತಲೆನೋವೇ ಗುರು. ಹೆಚ್ಚು ಕಡಿಮೆ ಮುಂಚೆ ಏನು ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಇತ್ತು, ನಿಜವಾಗ್ಲೂ ಅವಾಗ ದುಡ್ಡುಗೊಂದು ದರಿದ್ರ ಅಂತ ನೆನೆಸ್ತಿಲ್ಲ. ಯಾಕೆಂದರೆ ಪ್ರತಿಯೊಂದು 1 ರೂಪಾಯಿ ಕೂಡ ನಮ್ಮ ಕೈಲೇ ವ್ಯವಹಾರ ನಡೀತಿತ್ತು. ಕೈಯಿಂದನೇ ದುಡ್ಡು ಮೂವ್ ಆಯ್ತಿತ್ತು. ಎಲ್ಲ ಒಂದು ಫೀಲ್ ಸಿಗ್ತಿತ್ತು. ಅದು ನಮಗೂ ಒಂಥರ ಕಾಣ್ತಿತ್ತು. ಈ ಅಕೌಂಟಿಂದ ಅಕೌಂಟ್ಗೆ 10,000 20,000 50,000 ಕಳಿಸೋರು ದುಡ್ಡೇ ಕಣ್ಣಿಗೆ ಕಾಣಲ್ಲ ಅನಿಸುತ್ತೆ. ಬಂದಿದ್ದ ದುಡ್ಡಲ್ಲಿ ಎಲ್ಲೋಯ್ತೈತೆ ಅಂತ. ಹಂಗೆ ಕೆಲವೊಬ್ರು ಹೇಳಲ್ಲ ಕೇಳಲ್ಲ ಹಾಕ್ಬಿಡ್ತಾರೆ. ಆಮೇಲೆ ಸುಮ್ಮನೆ ತಲೆ ತಿಂತಾರೆ ಗುರು. ಅದೇ ಬೇಜಾರಾಗುತ್ತೆ ಒಳ್ಳೆ. ಇನ್ಯಾರೋ ಪುಣ್ಯಾತ್ಮರು ಊಟ ಮಾಡೋರೆ 40 ರೂಪಾಯಿ ಕಡಿಮೆ ಹಾಕ್ಸೋರು. ಯಾರೋ ಸಾಯಂಕಾಲ ಆಗಿದ್ದು ಅವ್ರು ಹಾಕ್ತಾರೆ, ನಮ್ಮ ಓನರ್ ಹಾಕ್ತಾರಣ್ಣ, ಇಲ್ಲಾಂದ್ರೆ ಬಂದು ಕ್ಯಾಶ್ ಕೊಡ್ತೀನಿ ಅಂತ ಹೋದರು. ಸರಿ, ಇನ್ನೇನು ಮಾಡೋಕ್ಕಾಗೋದು. ನಾನು ಕಸ್ಟಮರ್ ಇದ್ರು ಅಂತ ಸುಮ್ಮನೆ ಅದೇ. ಇನ್ನು ಅವ್ರು ಬರ್ನೂ ಇಲ್ಲ, ಇನ್ನು ಅವ್ರು ಕೊಡ್ನೂ ಇಲ್ಲ. ಇನ್ನು 40 ರೂಪಾಯಿ ಹೋಯ್ತು. ಯಾಕೆಂದರೆ 1 ರೂಪಾಯಿಗೂ ಕಷ್ಟಪಡ್ತೀವಿ. 40 ರೂಪಾಯಿನೇ ಸಿಗೋದು ಈಗ. ಯಾಕೆಂದರೆ ಈಗ ಒಂದು 2-3 ಊಟ ತೊಗೊಂಡದ್ರಲ್ಲಿ ಸಿಗೋದೇ 30-40 ರೂಪಾಯಿ. ಏನು ಮಾಡೋದು. ಸುಮ್ಮನೆ ಬೈಯೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಕೆಲವೊಬ್ರು ಹಂಗೆ ಮಾಡ್ಬಿಟ್ಟು ಹೋಗ್ತಾರೆ.
ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಬಿಸ್ನೆಸ್ ನೋಡೋದಾದರೆ ಮೊಬೈಲ್ ಕ್ಯಾಂಟೀನ್ ಓಕೆ, ಹೋಟ್ಲಲ್ಲೇ ಬಿಸ್ನೆಸ್ ಇಲ್ಲ ಅಂದರೆ 50-50 ಅಂತಾರಲ್ಲ, ಅರ್ಧಕ್ಕರ್ಧ ಬಿಸ್ನೆಸ್ಸು. ಏನು ಮಾಡೋಕ್ಕಾಗಲ್ಲ. ಇನ್ನು ಶನಿವಾರ ಭಾನುವಾರ ಹೋಟ್ಲಲ್ಲಿ ಮಾಮೂಲಿ ನಡೀತಾ ಇರುತ್ತೆ. ಬಟ್ ಈ ಮೊಬೈಲ್ ಕ್ಯಾಂಟೀನಲ್ಲಿ ಮೇನಾಗಿ ಭಾನುವಾರ ಇಂಡಸ್ಟ್ರಿಯಲ್ ಏರಿಯಾ ರಜೆ ಆಗ ಸ್ವಲ್ಪ, ಯಾಕೆಂದರೆ ಹೇಳೋಕ್ಕಾಗಲ್ಲ, ಹೇಳ್ತಾರೆ ಆಗ್ಲೂಬೋದು ಆಗ್ದೇ ಇರ್ಬೋದು, ಹಂಗಿರುತ್ತೆ. ಶನಿವಾರನೂ ಈ ಕಂಪ್ನಿಗಳು, ಟೊಯೋಟಾ ಕಂಪ್ನಿಗಳ ರಜೆ ಇರುತ್ತೆ, ಅದು ಅಷ್ಟೇ ಆಗ್ಬೋದು ಆಗ್ದೇ ಇರ್ಬೋದು. ಇನ್ನು ಅಮಾವಾಸ್ಯೆ, ಈ ಹುಣ್ಣಿಮೆ, ಗುರುವಾರನೂ ಕಡಿಮೆ, ಸೋಮವಾರ ಕಡಿಮೆ. ಈ ನಾನ್ ವೆಜ್ ನಮ್ದು ಹಿಂಗೆ ಕತೆ. ವೆಜ್ ಆದರೆ ಆಲ್ಮೋಸ್ಟ್ ಪ್ರತಿದಿನ ಬಿಸ್ನೆಸ್ ಆಗೇ ಆಗುತ್ತೆ. ನಮ್ಮ ನಾನ್ ವೆಜ್ಗಳು ಸೋಮವಾರ, ಗುರುವಾರ, ಶನಿವಾರ, ಭಾನುವಾರ ಚೆನ್ನಾಗಾಗಬೇಕು. ಬಟ್ ಅದೇ ಹೇಳಿದ ಇಂಡಸ್ಟ್ರಿಯಲ್ ಏರಿಯಾ ರಜೆಯಲ್ಲಿ ಜನ ಬರೋಲ್ಲ ಅಂತ. ಅದು ಬಿಟ್ಟರೆ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಂತೂ 16 ತಲೆನೋವು ಗುರು. 365 ದಿನದಲ್ಲಿ ಅದೆಷ್ಟು ಭಾನುವಾರ, ಎಷ್ಟು ಈ ಹಬ್ಬಗಳು, ಅಮಾವಾಸ್ಯೆ, ಹುಣ್ಣಿಮೆ ಇವೆಲ್ಲ ಎಷ್ಟಿರ್ತಾವೋ ಏನೋ. ಬಟ್ ಏನು ಮಾಡೋದು, ವೆಜ್ಜು ಅದು. ಬಟ್ ನನಗೆ ಅಬ್ಸರ್ವ್ ಮಾಡಿದೆ, ನಾನು ಟಿಫನ್ ಎಲ್ಲ ಮಾಡಿದೆ ಸ್ವಲ್ಪ ದಿನ. ತುಂಬ ಸಲ ಮಧ್ಯದಲ್ಲಿ ಮಾಡಿ ಬಿಟ್ಟು ನಮ್ಗೆ ಅದೇನೋ ಗೊತ್ತಿಲ್ಲ ಗುರು, ನಾನ್ ವೆಜ್ಜೇ ಸರಿ ಅಂದರೆ ಕೆಲವೊಬ್ಬರಿಗೆ ವೆಜ್ ಹೋಟ್ಲು ನಡ್ಸೋಕ್ಕೆ ಸರಿ, ಕೆಲವೊಬ್ರಿಗೆ ನಾನ್ ವೆಜ್ ಸರಿ. ಹಂಗೆ ನನಗೆ ನಾನ್ ವೆಜ್ ಹೋಟ್ಲು ನಡ್ಸೋಕ್ಕೆ ಸರಿ, ವೆಜ್ಜು ನನಗೊಂಥರ ಅದೇನೋ. ನಾನು ಅವಾಗ ಮಾಡ್ತಾ ಇರುವಾಗ ನನಗೆ ಅದು ಒಂಥರ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಆಯ್ತಿರ್ಲಿಲ್ಲ. ಬ್ಯಾಲೆನ್ಸಿಂಗ್ ಅಂದರೆ ಐಟಮ್ ತರೋದು, ಆ ಮೆಟೀರಿಯಲ್ ಖರ್ಚು ಎಲ್ಲ ಒಂದು ಕಡೆ. ಏಕೆಂದರೆ ವೆಜ್ಜಲ್ಲಿ ಖರ್ಚು ವೆಚ್ಚ ಅಂದಾಗ ಅಲ್ಪ ಸ್ವಲ್ಪ ಲಾಭ ಅಂತ ಇದ್ದೇ ಇರುತ್ತೆ. ಆದರೆ ವೆಜ್ಜಲ್ಲಿ ಏನಂದರೆ ಒಂದು ಎಕ್ಸಾಂಪಲ್ ನೋಡಿ, ಮಧ್ಯಾಹ್ನ ಊಟ ನಮ್ಮದು ಒಂದು ಮುದ್ದೆ, ರೈಸು, ಚಿಕನ್, ಲಿವರ್ ಅಷ್ಟೇ. ಏನಾದ್ರು ಇಲ್ಲ ಒಂದು ಯಾರೋ ಮುದ್ದೆ ಬರ್ತೀರ ನೀವೇ ಕಸ್ಟಮರ್ ಅಂತ ಅಂದ್ಕೊಳ್ಳಿ, ಒಂದು ಮುದ್ದೆ ತಗೋತಾರೆ, ಮುದ್ದೆಗೆ ಒಂದು ಲಿವರ್ ತಗೋತಾರೆ, ಹಾಫ್ ರೈಸ್ ತಗೋತಾರೆ ಅಷ್ಟೇ. ಬಟ್ ಅದೇ ಒಂದು ಮುದ್ದೆ ಏನೋ ತರಕಾರಿ ಊಟಕ್ಕೆ ಹೋಗ್ತೀನಿ ಅಂದರೆ ಮುದ್ದೆ, ರೈಸು, ರಸಮು, 1-2 ಥರ ಪಲ್ಯ, ಆಮೇಲೆ ಮಜ್ಜಿಗೆ, ಮೊಸರು, ಹಪ್ಪಳ, ಬಾಳೆಹಣ್ಣು, ಉಪ್ಪಿನಕಾಯಿ, ಹಂಗೆ ಇವೆಲ್ಲ ಇರ್ತವೆ. ಅದಕ್ಕೆ ನನಗೆ ವೆಜ್ಜು ಹೋಟ್ಲು ಅನ್ನೋದಕ್ಕಿಂತ ನಮ್ಮ ನಾನ್ ವೆಜ್ ಹೋಟ್ಲು ನಡೆಸೋದೇ ನಂಗೆ ಒಂಥರ ಚೆಂದ ಅನಿಸುತ್ತೆ. ಯಾಕೆಂದರೆ ಐಟಮ್ನ ಒಂಥರ ಆರಾಮಾಗಿ ಮಾಡ್ಕೋಬೋದು, ಕಡಿಮೆಯಲ್ಲಿ ಕೆಲಸ ಜಾಸ್ತಿ ಹಿಡಿಯೋಲ್ಲ. ವೆಜ್ ಹೋಟ್ಲಿಗೆ ಕೆಲಸ ಜಾಸ್ತಿ, ಲೇಬರ್ಸ್ಗಳು ಜಾಸ್ತಿ ಬೇಕು. ಬಿಸ್ನೆಸ್ಸು ಹೆಂಗೆ ಏನೋ ಆಗೋದು ತುಂಬ ಕಷ್ಟ. ಒಟ್ಟಿನಲ್ಲಿ ನನ್ನ ಅನುಭವದ ಪ್ರಕಾರ, ಇಲ್ಲಿವರೆಗೆ ನಾನು ನೋಡಿರೋ ಪ್ರಕಾರ, ನಮ್ಮ ನಾನ್ ವೆಜ್ ಹೋಟ್ಲು ನನಗೊಂಥರ ನಡ್ಸೋಕ್ಕೆ ಚೆಂದ, ಸಿಂಪಲ್, ಆರಾಮು. ಈಗ ನಾನು ಬಿಸಿ ಕೆಳಗಡೆ ಒಬ್ಬನೇ ಮೇಂಟೈನ್ ಮಾಡ್ತೀನಿ. ಎಷ್ಟು ಜನ, 50 ಜನ, 100 ಜನ ಎಷ್ಟಾದ್ರು ಬರಲಿ ಅಷ್ಟೇ. ಬಂದವ್ರಿಗೆ ಕೌಂಟ್ರ್ ಸಿಸ್ಟಮ್ ಅಲ್ವಾ. ಪ್ಲೇಟ್ಗೆ ಮುದ್ದೆ, ರೈಸು, ಚಿಕನ, ಮುದ್ದೆ, ರೈಸು, ಲಿವರ, ಇಲ್ಲ ವೈಟ್ ರೈಸು, ಶೇರ್ವ ಮಟನ, ಇಲ್ಲ ಮುದ್ದೆ, ಹಾಫ್ ರೈಸು, ಮಟನ ಅಷ್ಟೇ. ಟಕ ಅಂತ ಕೊಟ್ಬಿಡ್ತೀನಿ, ಊಟ ಮಾಡ್ತಾರೆ. ಆ ವೆಜ್ ಊಟ ಆದರೂ ತುಂಬ ಥರ ಹಾಕಬೇಕು, ಎಲ್ಲ ಹಿಂಸೆನೇ ಪಾಪ ನಡ್ಸೋರು. ಅಂದರೆ ಅದೇ ಅವ್ರವ್ರಿಗೆ ಒಂಥರ ಅಭ್ಯಾಸ ಆದಂಗೆ. ನಮ್ಮ ನಾನ್ ವೆಜ್ ಹೋಟ್ಲೇ ಅಭ್ಯಾಸ ಆಗ್ಬಿಟ್ಟೈತೆ. ವೆಜ್ ಮಧ್ಯದಲ್ಲಿ ತುಂಬ ಸಲ ಮಾಡಿ ನನಗೊಂಥರ ಯಾಕೋ ಹಿಡಿಸ್ತಿಲ್ಲ, ಬಿಟ್ಬಿಟ್ಟೆ. ಈ ವೆಜ್ ಹೋಟ್ಲು ಮಾಡೋರು ವೆಜ್ಜೇ ಮಾಡ್ತಾರೆ, ಅವ್ರಿಗೆ ನಾನ್ ವೆಜ್ ಅಭ್ಯಾಸ ಇರೋಲ್ಲ. ಆ ಥರ ಇರಲಿ, ಓಕೆ, ನಡೀತೈತೆ ಬಿಸ್ನೆಸ್ಸು. ಈ ಬಿಸ್ನೆಸ್ ಆಮೇಲೆ ಏಳು ಬೀಳು ಇದ್ದಿದ್ದೆ. ಈ ಕೈಲಿ 5 ಬೆರಳು ಹೆಂಗೋ ಸಮವಾಗಿರಲ್ವೋ, ಏರುಪೇರು ಇರ್ತಾವೆ, ಹಂಗೆ ಬಿಸ್ನೆಸ್ಸು ಹಂಗೇ ನೋಡೋಣ. ಹೆಚ್ಚು ಕಡಿಮೆ ಪ್ರತಿದಿನ ಒಂದೊಂಥರ ಏರುಪೇರು ಇರುತ್ತೆ. ಇವತ್ತಿನ ಬಿಸ್ನೆಸ್ ಬಂದು ಮೊಬೈಲ್ ಕ್ಯಾಂಟೀನಲ್ಲಿ ಬಿಸ್ನೆಸ್ ಚೆನ್ನಾಗಿತ್ತು, ಹೋಟ್ಲಲ್ಲಿ ಬಿಸ್ನೆಸ್ ಇಲ್ಲ. ಅದು ಬಿಸ್ನೆಸ್ ಅದೇ ಅರ್ಧಕ್ಕರ್ಧ ಇತ್ತು. ನಾಳೆ ಏನಾಗುತ್ತೆ, ನಾಳೆ ದಿನ ಹೇಗಿದೆ ಅನ್ನೋದು ನೋಡೋಣ. ಬಟ್ ದುಡಿತಾ ಇದ್ದೀವಿ, ಜೀವನ ಸಾಗ್ತಾ ಇದೆ. ನಾನು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಅಂತೂ ಒಂಥರ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ ಏನು ವೀಡಿಯೋ ಅಪ್ಲೋಡ್ ಮಾಡ್ತೀನೋ ಅದು ಸೇಮ್ ಅಲ್ಲೇ ಅಪ್ಲೋಡ್ ಆಗುತ್ತೆ ಫೇಸ್ಬುಕ್. ಬಟ್ ಫೇಸ್ಬುಕ್ಕಲ್ಲಿ ಏನು ಅರ್ನಿಂಗ್ಸ್ ಅಂತೂ ತುಂಬ ಕಷ್ಟ, ಸುಮ್ಮನೆ ಅಕೌಂಟ್ ಪ್ರೊಫೆಷನಲ್ ಮೇಂಟೈನ್ ಮಾಡಬೇಕಷ್ಟೇ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಅದೇ ನಾವು ಜನಕ್ಕೆ ರೀಚ್ ಆಗ್ತೀವಿ, ತುಂಬ ಜನ ಕುರ್ತಿ ಮಾತಾಡಿಸ್ತಾರೆ, ಆ ಥರ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ನಡೀತೈತೆ. ಯೂಟ್ಯೂಬು ಇವಾಗ ಹೇಳ್ತಿದ್ನಲ್ಲ, ಎಲ್ಲ ಒಂದು ಕಡೆ ಈಗ ಒಂದು ಸ್ವಲ್ಪ ಪಿಕಪ್ ತಗೋತೈತೆ ಅಂತ ಅನ್ನಿಸ್ತೈತೆ ನನಗೆ. ಏಕೆ ಅಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ಬರೀ 20-30 ವ್ಯೂಸ್ ಬರ್ತಿತ್ತು, ಈಗ ಒಂದು 50-60 ಹಿಂಗೆ ವ್ಯೂಸ್ ಆಗ್ತೈತೆ. ಹಾಗೆ ನೋಡೋಣ, ಎಲ್ಲ ಒಂದು ಕಡೆ ಈಗ ಸ್ವಲ್ಪ ಇಂಜಿನ್ ಪಿಕಪ್ ತಗೋತದೆ ಅಂತಾರಲ್ಲ, ಹಾಗೆ ಪಿಕಪ್ ತಗೋತೈತೆ ಯೂಟ್ಯೂಬು. ಆದಷ್ಟು ಬೇಗ ಆಲಿ. ಏಕೆಂದರೆ ಮೇನ್ ಕಾನ್ಸೆಪ್ಟ್ ಆ್ಯಕ್ಚುಲಿ ನೀವು ಯಾರು ಅಂದ್ಕೊಳ್ಳಿ, ಕಂಟೆಂಟ್ ಕ್ರಿಯೇಟರ್ ಏನಾದ್ರು ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ಯೂಟ್ಯೂಬಿಂದ, ಅಂದರೆ ಇನ್ಸ್ಟಾಗ್ರಾಮಿಂದ ಅದೇ ಪ್ರಾಡಕ್ಟ್ ಮಾರ್ಕೆಟಿಂಗು ಹೇಳಿದ್ದೀನಲ್ಲ, ಇಲ್ಲ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಇಲ್ಲ ಅಂದರೆ ಈ ಪ್ರಮೋಷನ್ಸ್ಗಳಾಗಿರ್ಬೋದು, ಅವೆಲ್ಲ ಓಕೆ. ಬಟ್ ಇವೆಲ್ಲ ಅಂದರೆ ಅದು ಒಂಥರ ಕಷ್ಟ. ಅಂದರೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬಂದರೆ ಡಿಪೆಂಡ್ ಅಪ್ ಹೆಂಗೆ ಸೇಲ್ ಆಗುತ್ತೆ, ಹಂಗೆ ಇನ್ಕಮ್ ಆಗುತ್ತೆ. ಇನ್ನು ಪ್ರಮೋಷನ್ಗಳು ಸಿಕ್ಕಿದ್ರೆ ಸಿಗ್ತವೆ, ಇಲ್ಲಾಂದ್ರೆ ಇಲ್ಲ. ಯೂಟ್ಯೂಬ್ ಹಂಗಲ್ಲ. ನಾನು ಇವತ್ತು ಮಾಡಿ ವೀಡಿಯೋ ಇನ್ನೂ 5 ವರ್ಷ ಬಿಟ್ಟು ಅದು ಓಡ್ತಾ ಇರುತ್ತೆ. ಅದು ಆ ವೀಡಿಯೋಯಿಂದ 5 ರೂಪಾಯಿನೋ 10 ರೂಪಾಯಿನೋ ಬರ್ತಾ ಇರುತ್ತೆ. ಹಾಗೆ ಪ್ರತಿದಿನ ಒಳ್ಳೆ 80 ಇನ್ಕಮ್ ಇದೆ ಅನ್ನೋದು. ಬಟ್ ಅದು ಕೈ ಹಿಡಿಯೋವರೆಗೂ ಕಷ್ಟ ಯೂಟ್ಯೂಬು. ಅದರಲ್ಲೂ ಪ್ರಾಬ್ಲಮ್ಸ್ಗಳಿದ್ದಾವೆ, ಇಲ್ಲ ಐಡಿ ಪ್ರಾಬ್ಲಮ್ ಆಗ್ಬೋದು, ಅದು ಕಾಪಿರೈಟು, ಅದು ಇದು ಕಮ್ಯುನಿಟಿ ಗೈಡ್ಲೈನ್ಸು, ಅದಕ್ಕೆಲ್ಲ ಆಪೋಸಿಟಾಗಿ ಪ್ರಾಬ್ಲಮ್ ಆಗಿ ಮತ್ತೆ ಅದಕ್ಕೆ ಅಪೀಲ್ ಹಾಕ್ಕೊಂಡು ಐಡಿ ಮತ್ತೆ ನಾವು ರಿಕವರ್ ಮಾಡೋದು ತುಂಬ ಕಷ್ಟ ಇದ್ದಾವೆ. ಬಟ್ ಅದೇ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ, ನಮಗೆ ಕ್ಲಾರಿಟಿ ಇರಬೇಕು. ಮ್ಯಾಟ್ರ್ ಸಿಂಪಲ್ ಅಷ್ಟೇ. ಕಮ್ಯುನಿಟಿ ಗೈಡ್ಲೈನ್ ಆದರೆ ಬ್ಲಡ್ಡು, ರಕ್ತ ಪಕ್ತ ಎಲ್ಲ ತೋರಿಸ್ಬಾರ್ದು. ಅಂದರೆ
ಈ ವಿಸಿಯೋ ಅಂದರೆ ಏನೋ ಈ ಗಲಾಟೆ ತುಂಬ, ಈ ಗಲಾಟೆ ಹೋಗಿರೋ ಕೊಲೆ ಇಂಥ ಏನೇನೋ ರಕ್ತ ಪಕ್ತ ತುಂಬ ಈ ಥರ ಇರ್ತಾವಲ್ಲ, ಅದರವಾದ ಗೈಡ್ಲೈನ್ಸ್ ಅಂತ ಐತೆ. ಅವೆಲ್ಲ ಇದು ಮಾಡಬಾರ್ದು, ಆರಾಮು ಇಷ್ಟೇ ಸಿಂಪಲ್. ಒಂದು ಇದು ಫುಡ್ ಲಾಗು ಏನಾದ್ರು ಸರಿ, ನಾವು ಈಗ ಹೆಂಗೆ ಲಾಗ್ ಮಾಡ್ತಾಯಿದ್ದೀನೋ ಒಂದು ಒಳ್ಳೆ ಲಾಗ್ನ ಮಾಡ್ಕೊಂಡು ಹೋಗಿ. ಬಟ್ ಎಲ್ಲ ಒಂದು ಕಡೆ ನೋಡಿದೆ, ಅದೊಂದು ಕ್ಲಾರಿಟಿ ಇಲ್ಲ ಇನ್ನೂ. ಅಂದರೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ನಾವೇನು ತೊಗೊತೀವೋ ಅದನ್ನು ಹೇಳ್ಬಾರ್ದು, ಅದು ಗೈಡ್ಲೈನ್ ಇದೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ನೋಡೋಣ. ಏನಾದ್ರು ನಮ್ಗೆ ಗೊತ್ತಾದರೆ ಒಂದು ಅಪ್ಡೇಟ್ ಹೇಳ್ತೀನಿ. ಇರಲಿ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಲಾಗಲ್ಲಿ ಸಿಗೋಣ. ನಾಳೆ ಬಿಸ್ನೆಸ್ ಹೇಗಿರುತ್ತೆ, ದಿನ ಹೇಗಿರುತ್ತೆ ನೋಡೋಣ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.